ಮಧ್ಯೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಕಾಂಗ್ರೆಸ್ ಶಾಕ್ ಅನ್ನ ನೀಡ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋದು. ರಾಜ್ಯಪಾಲರಿಗೆ ಶಿಫಾರಸು ಮಾಡೋದಕ್ಕೆ ಸಂಪುಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಕ್ಕೆ ಈಗ ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಇದೊಂದು ದ್ವೇಷದ ರಾಜಕಾರಣ ಅಂತ. ಕಾಂಗ್ರೆಸ್ನ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇವರು ವಿರೋಧ ಪಕ್ಷದಲ್ಲಿದ್ದಾಗ ಬಾಯಿ ಮುಚ್ಕೊಂಡಿದ್ರು, ಈಗ ಈ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅಶೋಕ್ ಗರಂ ಆಗಿದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ಇದು ದ್ವೇಷ ರಾಜಕಾರಣ ಅಂತ ಕಿಡಿಕಾರಿದ್ದಾರೆ. ಯಾಕೆ ಸ್ವಾರ್ಥ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇದು ದ್ವೇಷದ ರಾಜಕಾರಣ. ಈ ಥರದ ಯಡಿಯೂರಪ್ಪನವ್ರ ಮೇಲೆ ಈ ಥರದ ಹಲವಾರು ಕೇಸ್ಗಳನ್ನು BJP ಮೇಲೆ ನನ್ನನ್ನು ಸೇರಿಸಿ ಹಲವಾರು ಕೇಸ್ಗಳನ್ನು ಹಾಕಿದ್ದಾರೆ. ಈಗೂ ಆಗ್ತಾ ಇದ್ದಾರೆ ಭಾಳಷ್ಟು ಕೇಸ್ಗಳು. ಇದಕ್ಕೇನು BJP ನಾವು ಹೋರಾಟ ಮಾಡ್ತೀರಿ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀರಿ. ಇದು ದ್ವೇಷದ ರಾಜಕಾರಣ. ಈ ಸರಿ ಕಾಂಗ್ರೆಸ್ ಸರ್ಕಾರ ಏನಿದೆ ಕಳೆದ 30-40 ವರ್ಷದ ಇತಿಹಾಸದಲ್ಲಿ ನೋಡಿದ್ರೆ ಇಷ್ಟು ದ್ವೇಷ ಮಾಡುವಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಯಾವತ್ತೂ ಬಂದಿಲ್ಲ. ನಾವು ಕೂಡ ಆಡಳಿತ ಮಾಡಿದ್ದೀವಿ. ಯಾವತ್ತೂ ಯಡಿಯೂರಪ್ಪನವರಾಗಲಿ ಸದಾನಂದ ಗೌಡರಾಗಲಿ. ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದು ಈಗ ವಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ ಪ್ರಾಸಿಕ್ಯೂಷನ್ ವಿಚಾರವಾಗಿ. ಈಗ ಇದೇ ವಿಚಾರ ವಿರೋಧ ಪಕ್ಷದ ನಾಯಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅವ್ರು ಹೇಳ್ತಾ ಇರೋದು ಇದು ದ್ವೇಷದ ರಾಜಕಾರಣ ಅಂತ. ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಂಥ ದ್ವೇಷದ ರಾಜಕಾರಣ ಮಾಡುವ ಪಕ್ಷವನ್ನೇ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನೋಡಲಿಲ್ಲ ಅಂತ. ಇದನ್ನ ಕಾಂಗ್ರೆಸ್ ಯಾವ ರೀತಿ ನೋಡುತ್ತೆ, ಮುಂದೇನಾಗ್ಬೋದು ಅಂತ? ಎಸ್ ನಾಗೇಂದ್ರ ಬಾಬು, ಸದ್ಯದ ರಾಜಕಾರಣವನ್ನು ನೋಡ್ತಾವ್ರೆ ಖಂಡಿತ ಕೂಡ ಇದೆಲ್ಲೋ ಒಂದು ಕಡೆ ಆಂಧ್ರ ಪಾಲಿಟಿಕ್ಸ್ ಮಾದರಿಯಲ್ಲಿ ಹೋಗ್ತಾ ಇದೆಯೇನೋ ಅಂತಕ್ಕಂಥದ್ದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡೋದಾದರೆ ನೋಡಿ, ಈಗ ಪ್ರಮುಖವಾಗಿ ಏನು ಈಗ ಯಡಿಯೂರಪ್ಪನವರ ವಿರುದ್ಧದ ಹಳೆಯ ಒಂದು ಕೇಸ್, ಇದು ಹಳೆಯ ಪ್ರಕರಣ. ಈ ಪ್ರಕರಣವನ್ನು ಈಗ ಮತ್ತೆ ಮುನ್ನೆಲೆಗೆ ತಂದು ಆ ಹಳೆ ಕೇಸ್ ಏನಿದೆ ಅದಕ್ಕೆ ಮತ್ತೆ ಮರುಜೀವವನ್ನು ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಈಗಾಗಲೇ ಗವರ್ನರ್ ಏನು ಹಿಂದೆನೇ ಅದನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು, ಇದನ್ನು ಪ್ರಾಸಿಕ್ಯೂಷನ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರು ಸ್ಪಷ್ಟವಾಗಿ. ಆಗಿದ್ದರೂ ಕೂಡ ಈಗ ಮತ್ತೆ ರಾಜ್ಯ ಸರ್ಕಾರ ಅದನ್ನು ಹಿಂದೆ ಕೊಟ್ಟಂತಹ ರಾಜ್ಯಪಾಲರು ಕೊಟ್ಟಂತಹ ಆದೇಶದಿಂದ ಅದನ್ನು ವಾಪಸ್ ತಗೊಂಡು ಈಗ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮತ್ತೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆಯೋದಕ್ಕೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಕೋವಿಡ್ ಹಗರಣಗಳಿರ್ಬೋದು, ವಾಲ್ಮೀಕಿ ಹಗರಣಗಳಿರ್ಬೋದು, ಅಂದರೆ ಎಲ್ಲೋ ಒಂದು ಕಡೆ ಹಗರಣಗಳು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಏನು BJPಯ ಅಂದರೆ ಹಿಂದಿನ ಸರ್ಕಾರದ ಅವಧಿಯ ಏನೆಲ್ಲ ವಿಚಾರಗಳಿದ್ವು, ಆರೋಪಗಳಿದ್ವು, ಅವೆಲ್ಲವನ್ನು ಕೂಡ ಮುನ್ನೆಲೆಗೆ ತಂದು ಅವೆಲ್ಲದಕ್ಕೂ ಕೂಡ ಮರುಜೀವವನ್ನು ಕೊಡೋ ಮೂಲಕ ಅವನ್ನ ಮತ್ತೆ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದನ್ನ ರಾಜಕೀಯವಾಗಿ ಅಸ್ತ್ರಗಳನ್ನಾಗಿ ಮಾಡ್ಕೊಳ್ತಾ ಇರೋದಕ್ಕೆ ವಿರೋಧ ಪಕ್ಷದವರ ಆಕ್ರೋಶ ಇರ್ತಕ್ಕಂಥದ್ದು. ಜೊತೆಗೆ ಅವರು ತೀವ್ರವಾದಂತಹ ಅಸಮಾಧಾನವನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ನಾಗೇಂದ್ರ ಬಾಬು, ಆರ್ ಅಶೋಕ್ ಅವರು ಹೇಳೋ ಪ್ರಕಾರ ಈ ಹಿಂದೆ ಎಂದೂ ಕೂಡ ಇಂತಹ ಒಂದು ದ್ವೇಷದ ಸರ್ಕಾರವನ್ನು ನಾವೆಲ್ಲೂ ನೋಡಿರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಿಂದೆ ಸದಾನಂದ ಗೌಡರಾಗಿದ್ದಾಗಲಿರ್ಬೋದು, ಜಗದೀಶ್ ಶೆಟ್ಟರ್ ಇದ್ದಾಗ. ಬಸವರಾಜ್ ಮಾಹಿತಿಗಾಗಿ ಒಂದು ಅಂತ ನಿಮ್ಮ ಮನಸ್ಸಿಗೆ ನಮಗೆ ನಾನು ಹೇಳ್ತೀನಲ್ಲ, ಮೊದಲೇ ಹೇಳಿದ್ದೀನಿ, ನನಗೆ ಅಧ್ಯಕ್ಷನ ಅವಕಾಶ ಕೊಡೋದಾದ್ರೆ ನಾನು ಸಚಿವ ಸ್ಥಾನ ಬಿಡಲಿಕ್ಕೆ ಸಿದ್ಧ ಇದ್ದೇನೆ. ಈ ಮಾತಿಗೆ ದೆಹಲಿಯಲ್ಲಿ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಮೀಡಿಯಾಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಕಾಂಗ್ರೆಸ್ ಅಲ್ಲಿ ಸಿದ್ದು ವರ್ಸಸ್ DK ಬಣದ ನಡುವೆ ಕೋಲ್ಡ್ ವಾರ್ ಶುರುವಾಗಿದ್ದು ಸಿಎಂ ಸ್ವಾಭಿಮಾನಿ ಸಮಾವೇಶ ರದ್ದಾಗುತ್ತಾ ಇಲ್ವಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೈ ಎಲೆಕ್ಷನ್ ಗೆದ್ದ ಹುಮ್ಮಸ್ಸಲ್ಲಿರೋ ಕಾಂಗ್ರೆಸ್ನಲ್ಲಿ ಈಗ ಕೋಲ್ಡ್ ವಾರ್ ಆರಂಭ ಆಗಿದೆ. ಈ ಕೋಲಾಹಲ ಈಗ ಹೈಕಮಾಂಡ್ ಅಂಗಳಕ್ಕೂ ಹೋಗಿದೆ. ಖರ್ಗೆ ಕೈ ಸೇರಿದ ಅದೊಂದು ಪತ್ರ ಕೋಲಾಹಲವನ್ನೇ ಎಬ್ಬಿಸಿದೆ. ಯಾವುದು ಆ ಪತ್ರ? ಏನು ಸಮಸ್ಯೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಬನ್ನಿ ನೋಡೋಣ ಒಂದು ವರದಿ. ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಮತ್ತೆ ಶುರು.
ಎಐಸಿಸಿಗೆ ಪತ್ರ ಬರೆದ ಡಿಕೆಶಿ ಬಣದ ನಾಯಕರು. ಸಾಲು ಸಾಲು ಹಗರಣ. ವಿಪಕ್ಷಗಳ ತರಹೇವಾರಿ ಆರೋಪಗಳಿಂದ ಬಳಲಿ ಬೆಂಡಾಗಿದ್ದ ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಗೆಲುವು ಬೂಸ್ಟರ್ ಡೋಸ್ನಂತೆ ಕೆಲಸ ಮಾಡಿದೆ. 3ಕ್ಕೆ 3 ಸ್ಥಾನ ಗೆದ್ದಿರೋದು ಹೊಸ ಉತ್ಸಾಹ ತಂದಿದೆ. ಇದೀಗ ಸಿದ್ದರಾಮಯ್ಯ ಅಭಿಮಾನಿಗಳ ಹೆಸರಲ್ಲಿ ಸಿಎಂ ಬೆಂಬಲಿಗ ಸಚಿವರು ಹಾಸನದಲ್ಲಿ ಬೃಹತ್ ಸಮಾವೇಶ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಆದರೆ ಈ ಸಿದ್ದರಾಮಯ್ಯ ಸಮಾವೇಶ ಕಾಂಗ್ರೆಸ್ ಅಲ್ಲಿ ಬಣ ಬಡಿದಾಟಕ್ಕೆ ದಾರಿ ಮಾಡಿಕೊಟ್ಟಿದೆ. ಹೌದು, ಸಿದ್ದರಾಮಯ್ಯ ಬಲ ಪ್ರದರ್ಶನ ಸಮಾವೇಶಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಪಕ್ಷದಲ್ಲೇ ಅಪಸ್ವರ ಶುರುವಾಗಿದೆ. ಈ ಅಸಮಾಧಾನ ಖರ್ಗೆ ಅಂಗಳಕ್ಕೂ ತಲುಪಿದೆ. ಸಿಎಂ ದೆಹಲಿಯಲ್ಲಿ ಇರುವಾಗಲೇ ಡಿಕೆಶಿ ಫ್ಯಾನ್ಸ್ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಎಐಸಿಸಿಗೆ ಡಿಕೆಶಿ ಬಣದ ನಾಯಕರು ಪತ್ರ ಬರೆದಿದ್ದಾರೆ. ಖರ್ಗೆಗೆ ಡಿಕೆಶಿ ಬಣ ದೂರು. ಬೇರೆ ಸಂಘಟನೆಗಳಿಂದ ಕಾರ್ಯಕ್ರಮ ಆಯೋಜನೆ ಸರ್ಕಾರಿ ಕಾರ್ಯಕ್ರಮದಂತೆ ಬಿಂಬಿಸಲಾಗ್ತಾ ಇದೆ. ಸರ್ಕಾರದ ಕಾರ್ಯಕ್ರಮ ಅಲ್ಲದೆ ಇದ್ರೂ ಮಂತ್ರಿಗಳು ಭಾಗಿ. ಕಾಂಗ್ರೆಸ್ ಕಚೇರಿಯಲ್ಲೇ ಸಮಾವೇಶದ ರೂಪುರೇಷೆ ಸಿದ್ಧವಾಗಿದೆ. ಈ ರೀತಿ ಕಾರ್ಯಕ್ರಮ ಕಾರ್ಯಕರ್ತರಿಗೆ ಬೇಸರ ತಂದಿದೆ. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮ ಮಾಡುವಂತೆ ಮನವಿ. ಇನ್ನು ಈ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರೆ, ಆ ಪತ್ರ ಫೇಕ್ ಇರಬಹುದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ. ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತಮಗೂ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಖಂಡಿತ ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು. ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಡಿಕೆಶಿಗೆ ಚೆಕ್ಮೇಟ್ ಕೊಡಲು ಸಿದ್ಧವಾದ ಸಿಎಂ ಬಣ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಕೆಎನ್ ರಾಜಣ್ಣ. ಇತ್ತ ಡಿಕೆಶಿ ಬಣಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ದು ಬಣ ಸಜ್ಜಾಗಿದೆ. ನನ್ನನ್ನ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಲಿ, ನಾನು ಸಚಿವ ಸ್ಥಾನ ಬಿಡೋಕೆ ಸಿದ್ಧನಿದ್ದೀನಿ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ನಾನು ಒಬ್ಬ ಹೈಕಮಾಂಡಲ್ಲಿ ನಿರ್ಣಯ ಮಾಡಿದ್ರೆ ನಾನು ಕೂಡ ಆಕಾಂಕ್ಷಿನೇ. ಅದು ಅಂದರೆ ಕೆಲವರು ಕಷ್ಟ ಅಂತ ಇದ್ದಾರೆ. ಕೆಪಿಸಿ ಅಧ್ಯಕ್ಷ ಸ್ಥಾನ ಕಷ್ಟ ಇಲ್ದಿರೋದು ಯಾವುದು? ಏನು ಮಂತ್ರಿ ಕೆಲಸ ಸುಲಭನಾ? ಮಂತ್ರಿ ಕೆಲಸನೂ ಕಷ್ಟನೇ. ಕೆಲಸ ಮಾಡುವಂಥವ್ರಿಗೆ ಎಲ್ಲನೂ ಕೂಡ ಕಷ್ಟಕರವಾಗಿರ್ತದೆ. ಆದರೆ ಕಷ್ಟ ಏನೇ ಇದ್ರೂ ಕೂಡ ವಿ ವಿಲ್ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಅಂದರೆ ಸಚಿವರಾಗಿ ಅಥವಾ ಅಧ್ಯಕ್ಷ ಎರಡೂ ಕೂಡ ನಿಭಾಯಿಸಬೇಕಾ ಅಥವಾ ಒಂದು ಅಂತ ನಿಮ್ಮ ಮನಸ್ಸಿಗೆ? ನಮಗೆ ನಾನು ಹೇಳ್ತೀನಲ್ಲ, ಮೊದಲೇ ಹೇಳಿದ್ದೀನಿ, ನನಗೆ ಅಧ್ಯಕ್ಷನಿಗೆ ಅವಕಾಶ ಕೊಡೋದಾದ್ರೆ ನಾನು ಸಚಿವ ಸ್ಥಾನ ಬಿಡಲಿಕ್ಕೆ ಸಿದ್ಧ ಇದ್ದೇನೆ. ಈ ಮಾತಿಗೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಮೀಡಿಯಾಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಕಾಂಗ್ರೆಸ್ ಅಲ್ಲಿ ಸಿದ್ದು ವರ್ಸಸ್ ಡಿಕೆ ಬಣದ ನಡುವೆ ಕೋಲ್ಡ್ ವಾರ್ ಶುರುವಾಗಿದ್ದು, ಸಿಎಂ ಸ್ವಾಭಿಮಾನಿ ಸಮಾವೇಶ ರದ್ದಾಗುತ್ತಾ ಇಲ್ವಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.